ನಮಸ್ಕಾರ. ಇವಾಗ ನಾನು ಬೇರೆ ಬೇರೆ ತರ ಮೈಂಡ್ ಮ್ಯಾಪ್ಸ್ ವಿಚಾರ ಮಾತಾಡಿದ್ದೀನಲ್ಲ, ಆ ಬೇರೆ ಬೇರೆ ತರ ಮೈಂಡ್ ಮ್ಯಾಪ್ಸ್ ಅನ್ನ ಹೆಂಗೆ ಡ್ರಾ ಮಾಡೋದು ಸ್ವಲ್ಪ ಸ್ಯಾಂಪಲ್ಸ್ ಹೇಳ್ಕೊಡ್ತೀನಿ. ಓಕೆ, ಸೊ ಈ ಪೇಂಟ್ ಓಪನ್ ಮಾಡೋಣ. ಒಂದು ನಿಮಿಷ. ಸೊ ಫಸ್ಟ್ ಟೈಪ್ ಹೇಳ್ತಾ ಇರೋದು ಕ್ಲಾಸಿಫಿಕೇಶನ್ಸ್ ಮೈಂಡ್ ಮ್ಯಾಪ್. ಕ್ಲಾಸಿಫಿಕೇಶನ್ ಮೈಂಡ್ ಮ್ಯಾಪ್ಸ್ ತುಂಬಾ ಸುಲಭ. ಇವಾಗ ತೋರಿಸಿದಿನಲ್ಲ ಒಂದು ಎಕ್ಸಾಂಪಲ್ ಇಲ್ಲಿ. ಆ ಇದು ಒಂದು ಹ್ಯೂಮನ್ ಬಾಡಿ ಇರುತ್ತೆ. ಹ್ಯೂಮನ್ ಬಾಡಿಲಿ ಸೆನ್ಸರಿ ಆರ್ಗನ್ಸ್ ಇರುತ್ತೆ, ಮಸ್ಕ್ಯುಲರ್ ಆರ್ಗನ್ಸ್ ಇರುತ್ತೆ, ಸ್ಕೆಲಿಟನ್ಲು, ರೀಪ್ರೊಡಕ್ಟಿವ್, ಲಂಗ್ಸ್, ರೆಸ್ಪಿರೇಟರಿ ಆರ್ಗನ್ಸ್ ಇರುತ್ತೆ, ಕಾರ್ಡಿಯೋ ಅಂದ್ರೆ ಹಾರ್ಟ್ ಅದೆಲ್ಲ ಇರುತ್ತೆ. ಸೊ ಎಲ್ಲ ಬೇರೆ ಬೇರೆ ತರ ಕ್ಲಾಸಿಫೈ ಮಾಡ್ಬೋದು ನಮ್ಮ ಬಾಡಿನ. ಓಕೆ, ಸ್ಕೆಲಿಟನ್ ಅಂದ್ರೆ ಎಲ್ಲ ಬೇರೆ ಬೇರೆ ತರ ಸ್ಕೆಲಿಟನ್ಸ್ ಇರುತ್ತೆ. ರೀಪ್ರೊಡಕ್ಟಿವ್ ಅಂದ್ರೆ ಆ ರೀಪ್ರೊಡಕ್ಟಿವ್ ಅಂದ್ರೆ ಬೇರೆ ಬೇರೆ ತರ ಆರ್ಗನ್ಸ್ ಯಾವ್ದು ನಮ್ಗೆ ಮಕ್ಕಳಾಗೋ ತರ ಆಗುತ್ತೆ ಅದು. ರೆಸ್ಪಿರೇಟರಿ ಅಂದ್ರೆ ಯಾವ್ದು ನಮ್ಗೆ ಉಸಿರಾಡಕ್ ಬರೋದು, ನಮ್ಮ ಲಂಗ್ಸ್ ಅದೆಲ್ಲ. ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದ್ರೆ ಹಾರ್ಟ್ ಸಂಬಂಧಪಟ್ಟಿದ್ದು ಅದೆಲ್ಲ. ಓಕೆ, ಸೊ ಬೇರೆ ಬೇರೆ ಸಂಬಂಧಪಟ್ಟಿರೋ ತರ ಆರ್ಗನ್ಸ್ ಇರುತ್ತೆ ನಮ್ಮ ಬಾಡಿಲಿ. ಅದು ತೋರಿಸ್ತೀನಿ ಹ್ಯೂಮನ್ ಬಾಡಿಗೆ. ನಾ ಇಂಡಿಯಾಗೆ ಸಂಬಂಧಪಟ್ಟಂತೆ ಹೆಂಗೆ ಕ್ಲಾಸಿಫೈ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ನಾನು ಹೇಳಿದ್ದೀನಿ ಮೇನ್ ಬ್ರಾಂಚಸ್ ಇರುತ್ತೆ, ಸಬ್ ಬ್ರಾಂಚಸ್ ಇರುತ್ತೆ. ಬೇರೆ ಬೇರೆ ತರ ಇಂಡಿಯನ್ ಕ್ಲಾಸಿಫೈ ಮಾಡ್ಬೋದು ಅಲ್ವಾ. ರೀಜನ್ಸ್ ತರ ಕ್ಲಾಸಿಫೈ ಮಾಡ್ಬೋದು. ಇವಾಗ ಇಂಡಿಯಾ ಅಂತ ಇರೋ ಒಂದು ಇಂಡಿಯನ್ ಮ್ಯಾಪ್ ಹಿಂಗ್ ಬರೆದ್ರೆ, ನಂಗೆ ಇಂಡಿಯಾ ಮ್ಯಾಪ್ ನಂಗೆ ಅಷ್ಟು ಚೆನ್ನಾಗಿ ಡ್ರಾ ಮಾಡಕ್ ಬರಲ್ಲ. ಇಂಡಿಯಾ ಮ್ಯಾಪ್ ಡ್ರಾ ಮಾಡಿದ್ರೆ, ಸೊ ಫಸ್ಟ್ ಇಂಡಿಯಾನ ಬೇರೆ ಬೇರೆ ತರ ಮಾಡ್ಬೋದು ಅಲ್ವಾ. ಒಂದು ರೀಜನ್ಸ್ಗೆ ರೀಜನ್ ಸಂಬಂಧ ಕ್ಲಾಸಿಫೈ ಮಾಡ್ಬೋದು. ಆವಾಗ ಇಂಡಿಯಾನ ಹೆಂಗೆ ಡಿವೈಡ್ ಮಾಡ್ಬೋದು? ಆ, ಬೇರೆ ಬೇರೆ ತರ ರೀಜನ್ಸ್ ಅಲ್ವಾ. ಅದ್ರಲ್ಲಿ ಏನಿರುತ್ತೆ, ಆ ಅದರಲ್ಲೂ ಅಷ್ಟೇ ಬೇರೆ ಬೇರೆ ತರ ರೀಜನ್ಸ್ ಮಾಡ್ಬೋದು. ಬಟ್ ಒಂಥರ ಏನ್ ಮಾಡ್ಬೋದು ಅಂದ್ರೆ, ಇವಾಗ ಇಂಡಿಯಾ ನೋಡಿದ್ರೆ ಹಿಂಗ್ ನೋಡಿದ್ರೆ, ಇದು ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಇದೆ, ಇಲ್ಲಿ ಹಿಮಾಲಯಾಸ್ ಇದೆ, ಇಲ್ಲಿ ಗ್ಯಾಂಜಿಸ್ ಪ್ಲೇನ್ಸ್ ಇದೆ. ಓಕೆ, ಇದು ಗ್ಯಾಂಜಿಸ್ ಡೆಲ್ಟಾ ಇದೆ. ಸೊ ಹಿಂಗೆ ನಾವು ರೀಜನ್ಸ್ ಮಾಡ್ಬೋದು. ಈಸ್ಟ್, ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆ ಥರನೂ ಮಾಡ್ಬೋದು ರೀಜನ್ಸ್ ಅನ್ನ. ಇಲ್ಲದೆ ಇದ್ರೆ ಇದು ಇದು ವೆಸ್ಟರ್ನ್ ಘಾಟ್ಸ್ ಒಂದು ರೀಜನ್ನು, ಈಸ್ಟರ್ನ್ ಘಾಟ್ಸ್ ಒಂದು ರೀಜನ್ನು, ಈ ರಾಯಲ್ ಸೀಮೆ ಅಂತ ಕರೀತಾರೆ ಆಂಧ್ರಲ್ಲಿ ಅದೊಂದು ರೀಜನ್ನು, ಇದು ಗ್ಯಾಂಜಿಸ್ ಪ್ಲೇನ್ಸ್ ಅದ್ರಿಂದ ಗಂಗಾದು ನದಿಗಳೆಲ್ಲ ಓಡಾಡ್ತಲ್ಲ ಪ್ಲೇನ್ಸ್ ಫ್ಲಾಟ್ ಆಗಿದೆ. ಆಮೇಲೆ ಇದು ಮೌಂಟೇನ್ ಹಿಮಾಲಯಾಸ್, ಇಲ್ಲಿ ಡೆಸರ್ಟ್ ಇದೆ ಅಲ್ವಾ. ಸೊ ಆ ತರ ಬೇರೆ ಬೇರೆ ತರ ರೀಜನ್ಸ್ ಮಾಡ್ಬೋದು ಅಲ್ವಾ. ಸೊ ಅದರಲ್ಲಿ ಈಸ್ಟರ್ನ್ ವೆಸ್ಟರ್ನ್ ಘಾಟ್ಸ್ ಮಾಡ್ಬೋದು. ಸೊ ಇಲ್ಲಿ ಈಸ್ಟರ್ನ್ ಸೌತ್ ಅಲ್ಲಿ ಡ್ರೆವಿಡಿಯನ್ ಪ್ಲೇನ್ಸ್ ಮಾಡ್ಬೋದು. ಅಂದ್ರೆ ತಮಿಳ್ನಾಡು ಎಲ್ಲ ಫ್ಲಾಟ್ ಅಲ್ವಾ. ವೆಸ್ಟರ್ನ್ ಘಾಟ್ಸ್ ಈಸ್ಟರ್ನ್ ಘಾಟ್ಸ್ ಎಲ್ಲ ಆದ್ಮೇಲೆ ಇದು ಸೊ ಒಂದ್ ನಿಮಿಷ ತೋರಿಸ್ತೀನಿ. ಒಂದ್ ನಿಮಿಷ. ಹೋಮ್ ಹೆಂಗಪ್ಪ ವಾಪಸ್ ಹೋಗೋದು? ಸರಿ, ಒಂದ್ ನಿಮಿಷ. ವ್ಯೂನ ಹೆಂಗೆ ಅಂಡು ಮಾಡೋದಿಲ್ಲಿ? ಸರಿ, ಒಂದ್ ನಿಮಿಷ. ಅಂಡು ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ. ಸರಿಯಪ್ಪ, ಒಂದ್ ನಿಮಿಷ. ಅಂಡು ಹೆಂಗ್ ಮಾಡೋದು ಇದಲ್ಲಿ? ಗೊತ್ತಾಗ್ತಾ ಇಲ್ಲ ಯಾಕೋ. ಅಂಡು ಮಾಡೋದು ಗೊತ್ತಾಗ್ತಾ ಇಲ್ಲ. ವ್ಯೂ ಕಾಣಿಸ್ತಾ ಇದೆ, ಫೈಲ್ ಕಾಣಿಸ್ತಾ ಇದೆ. ಆ, ಹೆಂಗ್ ಅಂಡು ಮಾಡೋದು ಇದಲ್ಲಿ? ಸರಿಯಪ್ಪ, ಒಂದ್ ನಿಮಿಷ. ಇದೆಲ್ಲ ಇದೆ ಅನ್ಕೊಂಡೆ. ಕ್ಲಿಪ್ ಬೋರ್ಡ್ ಇದೆ, ಇದಿರುತ್ತೆ. ಇಲ್ಲಿದೆಯಪ್ಪ, ಸಾರಿ. ಇವಾಗ ಇದನ್ನ ಹೇಗೆ ತೆಗೆದ್ರೆ ಅಂಡು ಮಾಡಿದ್ರೆ ರೀಜನ್ಸ್ ನೋಡಿದ್ರೆ, ಓಕೆ. ಸೊ ಕೆಳಗೆ ಅಂದ್ರೆ ಡ್ರೆವಿಡಿಯನ್ ಪ್ಲಾಟು, ಅಲ್ಲಿ ತಮಿಳ್ನಾಡು ಎಲ್ಲ ಇದೆ, ಡ್ರೆವಿಡಿಯನ್ ಪ್ಲಾಟು. ಹಂಗ್ ಮಾಡ್ಬೋದು. ಸಾರಿ, ನಂಗೆ ಡ್ರಾ ಮಾಡಕ್ ಇಲ್ಲ, ರೈಟ್ ಮಾಡಕ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ಪ್ಲಾಟು ಮಾಡ್ಬೋದು. ಆಮೇಲೆ ಅದೇ ಇದು ಗ್ಯಾಂಜಿಸ್ ಪ್ಲೇನ್ಸ್, ಅದೆಲ್ಲ ಗ್ಯಾಂಜಿಸ್ ಎಲ್ಲ ತೋರಿಸ್ಬೋದು. ಸುಮ್ಮನೆ ತೋರಿಸ್ತಾ ಇದೀನಿ, ಅದೆಲ್ಲ ಡ್ರಾಯಿಂಗ್ ಎಲ್ಲ ಮಾಡಿ ತೋರಿಸ್ಬೇಕು. ಗ್ಯಾಂಜಿಸ್ ಪ್ಲೇನ್ಸ್ ಅಲ್ಲಿ ಗಂಗಾ ನದಿಗಳದು ಇದು ಉತ್ತರ ಪ್ರದೇಶ ಎಲ್ಲ ಬರುತ್ತೆ. ಆಮೇಲೆ ಹಿಮಾಲಯಾಸ್ ಬರ್ಬೋದು. ಓಕೆ, ಆಮೇಲೆ ಇಲ್ಲಿ ಇದು ಬರ್ಬೋದು, ಡೆಸರ್ಟ್ ಅಂದ್ರೆ ರಾಜಸ್ಥಾನದಲ್ಲ ಡೆಸರ್ಟ್. ಅದು ಆಕ್ಚುಲಿ ನೀವು ಇಂಡಿಯಾ ಮ್ಯಾಪ್ ಅನ್ನೇ ತೋರಿಸಬೇಕಾದ್ರೆ ಹಿಂಗೆ ಬೇರೆ ಬೇರೆ ರೀಜನ್ಸ್ ಡ್ರಾ ಮಾಡಿ ಅದನ್ನ ತೋರಿಸ್ಬೋದು. ಅದೊಂಥರ ಕ್ಲಾಸಿಫಿಕೇಶನ್ ಮಾಡ್ಬೋದು ಅಲ್ವಾ. ಇನ್ನೊಂಥರ ಹೆಂಗ್ ಕ್ಲಾಸಿಫಿಕೇಶನ್ ಮಾಡ್ಬೋದು ಇಂಡಿಯಾನ? ಆ
ಲ್ಯಾಂಗ್ವೇಜಸ್ ತರ ಕ್ಲಾಸಿಫೈಡ್ ಮಾಡ್ಬೋದು. ಓಕೆ, ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ. ಅದು ಅಷ್ಟೇ, ಇಂಡಿಯಾನ ಹಿಂಗೆ ಮ್ಯಾಪ್ ಡ್ರಾ ಮಾಡಿ ನಮ್ ದೇಶನ, ಓಕೆ ಇಲ್ಲಿ ಕನ್ನಡ ಮಾತಾಡ್ತಾರೆ, ಇಲ್ಲಿ ತಮಿಳ್ ಮಾತಾಡ್ತಾರೆ, ಇಲ್ಲಿ ಆಂಧ್ರ ಪ್ರದೇಶ ತೆಲುಗು ಮಾತಾಡ್ತಾರೆ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಮರಾಠಿ ಮಾತಾಡ್ತಾರೆ, ಇಲ್ಲಿ ಎಲ್ಲಾ ಕಡೆ ಹಿಂದಿ ಮಾತಾಡ್ತಾರೆ, ಇಲ್ಲಿ ಕಾಶ್ಮೀರಿ ಮಾತಾಡ್ತಾರೆ, ಇಲ್ಲಿ ಗುಜರಾತಿ ಮಾತಾಡ್ತಾರೆ, ರಾಜಸ್ಥಾನಿ ಮಾತಾಡ್ತಾರೆ. ಸೊ ಹಂಗೂ ಡಿವೈಡ್ ಮಾಡ್ಬೋದು. ಸೊ ನಮ್ ಇಂಡಿಯಾ ದೇಶನ ಬೇರೆ ಬೇರೆ ತರ ನೋಡಿದ್ರೆ ಬೇರೆ ಬೇರೆ ತರ ಡಿವೈಡ್ ಮಾಡ್ಬೋದು. ಇನ್ನೊಂದು ನೋಡಿದ್ರೆ ರಿಲಿಜನ್ ನೋಡಿದ್ರೆ ಓಕೆ, ಆ ಇಲ್ಲಿ ಮೋಸ್ಟ್ಲಿ ಹಿಂದೂಸ್ ಮುಸ್ಲಿಮ್ಸ್ ಇದ್ದಾರೆ ಅಲ್ವಾ. ಇಲ್ಲಿ ಈ ಏರಿಯಾಲ್ ನೋಡಿದ್ರೆ ಆ ಇಲ್ಲಿ ಸ್ವಲ್ಪ ಹಿಂದೂಸ್ ಜಾಸ್ತಿ ಇದೆ. ಸೊ ಪರ್ಸೆಂಟೇಜ್ ಮಾಡ್ಬೋದಲ್ವಾ. ಈ ಏರಿಯಾಲಿ 90% ಮುಸ್ಲಿಮ್ಸ್ ಇದ್ದಾರೆ, ಮೇ ಬಿ 10% ಹಿಂದೂಸ್ ಇದ್ದಾರೆ. ಈ ಏರಿಯಾಲಿ ಇಲ್ಲಿ ನೋಡಿದ್ರೆ ಸ್ವಲ್ಪ ಜಾಸ್ತಿ ಹಿಂದೂಸ್ ಇದ್ದಾರೆ, ಇಲ್ಲಿ ಸ್ವಲ್ಪ ಈಕ್ವಲ್ ಮಿಕ್ಸ್ ಇದೆ. ಸೊ ಬೇರೆ ಬೇರೆ ಜಾಗದಲ್ಲಿ ಹಿಂದೂಸು, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು. ಕೇರಳ ನೋಡಿದ್ರೆ 33% ಮುಸ್ಲಿಮು, 33% ಹಿಂದೂ, 33% ಕ್ರಿಶ್ಚಿಯನ್ ಇದ್ದಾರೆ. ಸೊ ಹಂಗೆ ಬೇರೆ ಬೇರೆ ಜಾಗದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಮಿಕ್ಸ್ ಬೇರೆ ಬೇರೆ ತರ ಇರುತ್ತೆ. ಸೊ ಹಂಗೂ ಮಾಡ್ಬೋದು, ಗೊತ್ತಾಯ್ತಾ. ಸೊ ಇನ್ನೇನು, ಲ್ಯಾಂಗ್ವೇಜಸ್ ಮಾತಾಡಿದ್ವಿ, ರಿಲಿಜನ್ಸ್ ಮಾತಾಡಿದ್ವಿ, ಸಂಗೀತ ನೋಡಿದ್ರೆ ಇಲ್ಲೆಲ್ಲ ಹಿಂದೂಸ್ತಾನಿ ಮ್ಯೂಸಿಕ್, ಇಲ್ಲೆಲ್ಲ ಕರ್ನಾಟಿಕ್ ಮ್ಯೂಸಿಕ್, ಆತರ ಮಾಡ್ಬೋದು ಅಲ್ವಾ. ಸೊ ಬೇರೆ ಬೇರೆ ತರ, ಅದೇ ನಮ್ ದೇಶನ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ನಮ್ ದೇಶ ಬೇರೆ ಬೇರೆ ತರ ಡಿವೈಡ್ ಮಾಡ್ಬೋದು. ಸೊ ನಾನು ಇಲ್ಲಿವರೆಗೂ ಒಂದ್ 5-6 ದೃಷ್ಟಿ ತೋರಿಸಿದೀನಿ. ಸೊ ಸೊ ಮಧ್ಯದಲ್ಲಿ ಈ ಮೈಂಡ್ ಮ್ಯಾಪ್ ಅನ್ನು ಮಾಡಕ್ಕೆ ಫಸ್ಟ್ ಇಂಡಿಯಾ ಇಲ್ಲಿ ಡ್ರಾ ಮಾಡೋದು. ಓಕೆ, ಇಂಡಿಯನ್ ಹೆಂಗ್ ಡ್ರಾ ಮಾಡೋದು, ಯೂಶಲಿ ಇಂಡಿಯನ್ ಮ್ಯಾಪ್ ಹೆಂಗಿರುತ್ತೆ, ಸ್ಟೇಟ್ಸ್ ತರ ಇರುತ್ತಲ್ವಾ, ಕರ್ನಾಟಕ, ಮಹಾರಾಷ್ಟ್ರ ಇದೆ. ಇವಾಗ ನೀವು ಇಲ್ಲಿ ನೋಡಿದ್ರೆ, ನೀವು ಮ್ಯಾಪ್ ಹೋಗಿ ನೋಡಿದ್ರೆ, ಇಂಡಿಯನ್ ಮ್ಯಾಪ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ ಅಲ್ಲಿ, ಯೂಶಲಿ ಬಾರ್ಡರ್ಸ್ ಪಿಕ್ಚರ್ ಇಂಡಿಯನ್ ಮ್ಯಾಪ್, ಅದೇ ಸ್ಟ್ಯಾಂಡರ್ಡ್ ಅಲ್ವಾ, ಹಿಂಗಿರುತ್ತೆ ಅಲ್ವಾ, ಇದಿರುತ್ತೆ. ಹಿಂಗೆ ನೀವು ನೋಡಿದ್ರೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳ್ನಾಡು ಹಂಗಿರುತ್ತೆ. ಅದೇ ಬೇಸಿಕ್ ಮ್ಯಾಪ್ ಅಲ್ವಾ, ಕರೆಕ್ಟ್ ತಾನೆ. ಬಟ್ ಇವಾಗ ಆ ತರ ನೋಡಿದ್ರೆ, ಜಿಯೋಗ್ರಫಿ ತರ ನೋಡಿದ್ರೆ ಅದೇ ಮ್ಯಾಪ್ ಅಲ್ಲೇ ಹೋದ್ರೆ, ವಾಪಸ್ ಹೋಗಿ ಅಲ್ಲೇ ನೋಡಿದ್ರೆ, ಜಿಯೋಗ್ರಫೀಸ್ ಆಫ್ ಇಂಡಿಯಾ ಜಿಯೋಗ್ರಫಿ ಮ್ಯಾಪ್ ಅಂತ ತೋರಿಸಿದ್ರೆ ಅದು ಬೇರೆ ತರ ಕಾಣುತ್ತೆ. ಯಾಕಂದ್ರೆ ಕೆಲವು ಕಡೆ ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆ. ಇಲ್ಲಿ ಡೆಕ್ಕನ್ ಪ್ಲಾಟೂ ಇದೆ, ಇಲ್ಲಿ ಡೆಸರ್ಟ್ ಇದೆ, ಇಲ್ಲಿ ನಾರ್ದರ್ನ್ ಪ್ಲೇನ್ಸ್ ಇದೆ, ಈಸ್ಟರ್ನ್ ಘಾಟ್ಸ್ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ. ಸೊ ಅದೇ ಮ್ಯಾಪ್ ಬೇರೆ ತರ ಇದೆ ಅಲ್ವಾ. ಸೊ ನೀವು ಫಸ್ಟ್ ಇದನ್ನ ನೋಡಿಬೇಕಾದ್ರೆ ಇಲ್ಲಿ ಇಂಡಿಯನ್ ಮ್ಯಾಪ್ ಅಂತ ಮಾಡಿದ್ರೆ ಫಸ್ಟ್ ಇದು ಸಿಗತ್ತೆ, ಇದನ್ನ ಕಾಪಿ ಮಾಡೋಣ. ಓಕೆ, ಸೊ ಸ್ನಿಪ್ ಅಂತ ಟೂಲ್ ಸಿಗತ್ತೆ. ಹಂಗೆ ಮಾಡ್ಬೇಡ್ರಿ, ನೀವು ಅವ್ರು ಡ್ರಾ ಮಾಡ್ಬೇಕು ಮಕ್ಕಳು. ಓಕೆ, ಸೊ ನಾ ಸುಮ್ಮನೆ ತೋರಿಸ್ತಾ ಇದ್ದೀನಿ. ಇದನ್ನ ತಗೊಂಡು ಕಾಪಿ ಮಾಡಿ ಇದನ್ನ ನಾನು ಇವಾಗ ಸೇವ್ ಮಾಡ್ತಾ ಇದ್ದೀನಿ. ಎಲ್ಲಿ ಸೇವ್ ಮಾಡ್ಲಿ ನಾನು, ಒಂದು ನಿಮಿಷ. ಆಶ್ರಯ, ಒಂದು ನಿಮಿಷ ಟೈಮ್ ತಗೊಳ್ತಿದೆ. ಆಶ್ರಯ 2023 ಮೈಂಡ್ ಮ್ಯಾಪ್ಸ್. ಓಕೆ, ಇಂಡಿಯಾ 1. ಓಕೆ, ಇಂಡಿಯಾ 1. ಓಕೆ, ಸೊ ಇದನ್ನ ನಾನು ಇದಕ್ಕೆ ಹೋದ್ರೆ ಇಲ್ಲಿ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಕ್ರಿಯೇಟ್ ಮಾಡ್ತೀನಿ. ಸೊ ಆ ಮ್ಯಾಪ್ ಇಲ್ಲೇ ಮಾಡೋಣ, ವಾಪಸ್ ಇಲ್ಲಿಗೆ ಹೋಗೋಣ, ಪೇಂಟಿಗೆ ಹೋಗ್ತೀನಿ. ಸಾರಿ, ಹೊಸದು ಕ್ರಿಯೇಟ್ ಮಾಡ್ತೀನಿ. ಸೊ ನಾವು ಇಂಡಿಯಾ ಮ್ಯಾಪ್ ಅನ್ನ ಇಲ್ಲಿ ಅದನ್ನ ಹೋಗಿ ಕುತ್ಕೊಂಡು ಅದನ್ನ ಇನ್ಸರ್ಟ್ ಮಾಡ್ತೀನಿ. ಅದು ಹೆಂಗೆ ತಗೊಂಡ್ಬರೋದು ಅಂತ ಗೊತ್ತಿಲ್ಲ ನಂಗೆ. ತಡೀರಿ ಒಂದು ನಿಮಿಷ, ಪವರ್ ಪಾಯಿಂಟ್ ಅಲ್ಲೇ ಮಾಡಿದ್ರೆ ವಾಸ್. ಪವರ್ ಪಾಯಿಂಟ್ ಇವಾಗ ಇನ್ಸರ್ಟ್ ಒಂದು ಪಿಕ್ಚರ್, ನನ್ನ ಇಂಡಿಯನ್ ಮ್ಯಾಪ್ ಅನ್ನ ಇನ್ಸರ್ಟ್ ದಿಸ್ ಮ್ಯಾಪ್ ಡಿವೈಸ್ ಅಂತ ಮಾಡ್ತಾ ಇದ್ದೀನಿ. ಎಲ್ಲಿದೆಪ್ಪ, ಎಲ್ಲಪ್ಪ ಇಟ್ಟೆ ಅದನ್ನ, ಡಾಕ್ಯುಮೆಂಟ್ಸ್ ಅಲ್ಲಿ ಇಟ್ಟೆ, 2023 ಇಟ್ಟೆ, ಮೈಂಡ್ ಮ್ಯಾಪ್ಸ್ ಅಲ್ಲಿ ಇಟ್ಟೆ. ಇದು ಇಂಡಿಯಾ ಮ್ಯಾಪ್ ಅಲ್ವಾ. ಸೊ ನೀವು ಸಾಧಾರಣವಾಗಿ ಕೇಳಿದ್ರೆ ಜನಗಳನ್ನ ಹಿಂಗಿರುತ್ತೆ ಮ್ಯಾಪ್, ಕರೆಕ್ಟಾ. ಬಟ್ ಇವಾಗ ರೀಜನ್ಸ್ ತರ ನೋಡಿದ್ರೆ, ಜಿಯೋಗ್ರಫಿಕಲ್ ಆಗಿ ನೋಡಿದ್ರೆ, ಇದು ಇಂಡಿಯಾ ಜಿಯೋಗ್ರಫಿ ಮ್ಯಾಪ್ ನೋಡಿದ್ರೆ
ಅದು ಬೇರೆ ತರ ಇದೆ ನೋಡಿ, ಇದು ಹಿಂಗಿದೆ. ಸೊ ಅದನ್ನ ಕಟ್ ಮಾಡ್ತೀನಿ ಇವಾಗ. ನೆಕ್ಸ್ಟ್ ನೀವು ಅವ್ರದೇ ಕಾಪಿ ಮಾಡಕ್ ಹೇಳ್ಬೇಡ್ರಿ, ನೀವು ಆತರ ತೋರಿಸ್ರಿ ಅಷ್ಟೇ, ಅವ್ರು ಮಾಡ್ಲಿ ಕೂತ್ಕೊಂಡು. ಓಕೆ, ಸೊ ಇದನ್ನ ಸೇವ್ ಮಾಡ್ತೀನಿ ನಾನು. ಸೇವ್ ಆಸ್ ಇಂಡಿಯಾ 2. ಇವಾಗ ಇಲ್ಲಿ ಹೋಗಿ ಪವರ್ ಪಾಯಿಂಟ್ ಹೋಗಿ ಅದನ್ನ ಪ್ಲೇಸ್ ಮಾಡ್ತೀನಿ ಇವಾಗ. ಇನ್ಸರ್ಟ್ ಪಿಕ್ಚರ್ಸ್, ಡಿವೈಸ್. ಇದು ನೋಡಿದ್ರೆ ಇಂಡಿಯಾದು ಬೇರೆ ದೃಷ್ಟಿಲಿ ನೋಡಿದ್ರೆ, ಜಿಯೋಗ್ರಫಿ ದೃಷ್ಟಿಲಿ ನೋಡಿದ್ರೆ ಹಿಂಗ್ ಕಾಣುತ್ತೆ, ಗೊತ್ತಾಯ್ತಾ? ಓಕೆ, ಬೇರೆ ದೃಷ್ಟಿಲಿ ನೋಡೋಣ. ರಿಲಿಜನ್ಸ್ ಮ್ಯಾಪ್ ನೋಡೋಣ. ಇದನ್ನ ನೋಡಿದ್ರೆ ಎಲ್ಲಿ ಜಾಸ್ತಿ ಮುಸ್ಲಿಮ್ಸ್ ಇದ್ದಾರೆ, ತಡೀರಿ ಇದು ನೋಡೋಣ, ಕಾಣಿಸುತ್ತ ನೋಡೋಣ. ನೋಡ್ರಿ, ಎಲ್ಲಿ ಹಿಂದೂಸ್ ಇದ್ದಾರೆ, ಎಷ್ಟು ಚೆನ್ನಾಗಿ. ಅದೇ ಮ್ಯಾಪ್, ಗೊತ್ತಾಯ್ತಾ? ಇಂಡಿಯಾ ಬೇರೆ ಬೇರೆ ದೃಷ್ಟಿಲಿ ನೋಡಿದ್ರೆ ಬೇರೆ ಬೇರೆ ತರ ಕಾಣುತ್ತೆ ನಮ್ ದೇಶ. ಓಕೆ, ಇದನ್ನ ತೆಗೆದ್ರೆ ಇದನ್ನ ಕಾಪಿ ಮಾಡ್ತೀನಿ. ಎಲ್ಲಿ ಹಿಂದೂಸ್ ಜಾಸ್ತಿ ಇದ್ದಾರೆ, ಎಲ್ಲಿ ಮುಸ್ಲಿಮ್ಸ್ ಜಾಸ್ತಿ ಇದ್ದಾರೆ, ಸೇವ್ ಇಂಡಿಯಾ 3 ಮಾಡ್ತೀನಿ. ಓಕೆ, ಆಮೇಲೆ ಇಲ್ಲಿ ಹೋದ್ರೆ ಅಲ್ಲಿ ವಾಪಸ್ ಹೋಗಿ ಪವರ್ ಪಾಯಿಂಟ್ ಅಲ್ಲಿ ಅದನ್ನ ತರ್ತೀನಿ ನಾನು. ಎಲ್ಲಪ್ಪ ಆಯ್ತು. ಇನ್ಸರ್ಟ್ ಪಿಕ್ಚರ್ಸ್, ದಿಸ್ ಡಿವೈಸ್, ಇಂಡಿಯಾ 3. ಇದು ರಿಲಿಜನ್ ದೃಷ್ಟಿಯಿಂದ ನೋಡಿದ್ರೆ ಹಿಂಗ್ ಕಾಣುತ್ತೆ. ಓಕೆ, ಲ್ಯಾಂಗ್ವೇಜ್ ದೃಷ್ಟಿಯಿಂದ ನೋಡೋಣವಾ? ಓಕೆ, ಇಂಡಿಯನ್ ರಿಲಿಜಿಯಸ್ ಮ್ಯಾಪ್ ಬದಲು ಲ್ಯಾಂಗ್ವೇಜ್ ಮ್ಯಾಪ್ ನೋಡೋಣ. ನೋಡಿ ಹಿಂಗ್ ಕಾಣುತ್ತೆ ಇವಾಗ. ಗುಜರಾತಿ ಎಲ್ಲಿ ಮಾತಾಡ್ತಾರೆ, ಹಿಂದಿ ಎಲ್ಲಿ ಮಾತಾಡ್ತಾರೆ, ನೇಪಾಳಿ ಎಲ್ಲಿ ಮಾತಾಡ್ತಾ ಇದ್ದಾರೆ. ಇವಾಗ ಅದನ್ನ ಹೋಗಿ ಕಟ್ ಮಾಡ್ತೀನಿ. ಸ್ನಿಪ್ ಅಂತ ಟೂಲ್ ಇದೆ, ಅದು ಕಾಪಿ, ಇದು ಪೇಸ್ಟ್, ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಲ್ಯಾಂಗ್ವೇಜಸ್ ಮ್ಯಾಪ್, ಇದನ್ನ ಸೇವ್ ಮಾಡ್ತೀನಿ. ಇಂಡಿಯಾ 4. ಓಕೆ, ಇವಾಗ ಅದನ್ನ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಓಕೆ, ಇನ್ಸರ್ಟ್ ಪಿಕ್ಚರ್ಸ್, ಲ್ಯಾಂಗ್ವೇಜಸ್, ಹಿಂಗಿದೆ. ಸೊ ನಮ್ ದೇಶ, ಅದೇ ದೇಶ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಬೇರೆ ಬೇರೆ ತರ ಕಾಣುತ್ತೆ. ಲ್ಯಾಂಗ್ವೇಜಸ್ ತರ ನೋಡಿದ್ರೆ, ಪೊಲಿಟಿಕಲ್ ನೋಡಿದ್ರೆ ಹಿಂಗ್ ಕಾಣುತ್ತೆ, ಇದ್ರ ದೃಷ್ಟಿ ನೋಡಿದ್ರೆ, ಜಿಯೋಗ್ರಫಿ ನೋಡಿದ್ರೆ ಹಿಂಗ್ ಕಾಣುತ್ತೆ, ರಿಲಿಜನ್ ನೋಡಿದ್ರೆ ಹಿಂಗ್ ಕಾಣುತ್ತೆ, ಲ್ಯಾಂಗ್ವೇಜಸ್ ನೋಡಿದ್ರೆ ಇನ್ನೊಂದು ಕಾಣುತ್ತೆ. ನೋಡೋಣ ನೆಕ್ಸ್ಟ್ ಇನ್ಯಾವ್ದು ತರ ನೋಡೋಣ. ಮ್ಯೂಸಿಕ್ ನೋಡುವ. ಮ್ಯೂಸಿಕ್ ಮ್ಯಾಪ್, ಬೇರೆ ಬೇರೆ ಜಾಗದಲ್ಲಿ ಏನೇನು ಸಂಗೀತ ಹಾಡ್ತಾ ಇದ್ದಾರೆ, ಫೋಕ್ಸ್. ಓಕೆ, ಯಾವ ತರ ಜನಗಳಿದ್ದಾರೆ ಅಂತ ತೋರಿಸ್ತಾ ಇದೆ, ಅದು ಬೇಡ. ಮ್ಯೂಸಿಕ್ ಯಾಕೋ, ಮ್ಯೂಸಿಕ್ ಮ್ಯಾಪ್ ಏನಾರು ಇದೆಯಾ ಎಲ್ಲಾರು? ಇಲ್ಲ. ಮ್ಯೂಸಿಕ್ ಮ್ಯಾಪ್ ಅಲ್ಲಿ ಇನ್ನೇನ್ ನೋಡ್ಬೋದು? ಜಿಯೋಗ್ರಫಿ ನೋಡಿದ್ವಿ, ಲ್ಯಾಂಗ್ವೇಜ್ ನೋಡಿದ್ವಿ, ಆಮೇಲೆ ಇದನ್ನ ನೋಡಿದ್ವಿ. ಪೊಲಿಟಿಕಲ್ ಮ್ಯಾಪ್ ನೋಡೋಣವಾ? ಪೊಲಿಟಿಕಲ್ ಮ್ಯಾಪ್ ಅದೇ ತರನೇ ಇರುತ್ತೆ, ಸೇಮ್ ಮಧ್ಯಪ್ರದೇಶ ಹಂಗೆ ಇರುತ್ತೆ, ಅದೇನ್ ಪರವಾಗಿಲ್ಲ. ಇನ್ಯಾ ತರ ಮ್ಯಾಪ್ ನೋಡ್ಬೋದು. ಸೊ ನಾ ಏನ್ ಹೇಳಿದೀನಿ ಇಲ್ಲಿ, ಸರಿ ವಾಪಸ್ ಹೋಗೋಣ ನಾನು. ಲ್ಯಾಂಗ್ವೇಜಸ್ಸು, ರಿಲಿಜನ್ಸು, ಜಿಯೋಗ್ರಫಿ, ರೀಜನ್ಸ್ ಮ್ಯಾಪ್ ನೋಡೋಣ. ಈಸ್ಟು, ನಾರ್ತು, ಸೌತು, ಆ ತರ ಇರುತ್ತೆ. ಇದು ಸೇಮ್, ನಾರ್ತ್ ಈಸ್ಟ್ ಇಂಡಿಯಾ, ಸೌತ್ ವೆಸ್ಟ್ ಇಂಡಿಯಾ. ಇದನ್ನಾರು ಬೇರೆ ತರ ತೋರಿಸಿದಾರಾ? ಅದು ಇಲ್ಲ, ಅದೇ ತರ ಇದೆ. ಇನ್ಯಾ ತರ ಮ್ಯಾಪ್ ಮಾಡ್ಬೋದು? ರಿವರ್ ಮ್ಯಾಪ್ ನೋಡೋಣವಾ? ಇಂಡಿಯನ್ ರಿವರ್ಸ್ ಮ್ಯಾಪ್, ಎಲ್ಲಿ ರಿವರ್ಸ್ ಹರಿತಾ ಇದೆ, ದಟ್ ಕುಡ್ ಬಿ ಅ ಗುಡ್ ಒನ್, ಚೆನ್ನಾಗಿದೆ. ಎಲ್ಲಿ ಮಹಾನದಿ, ದಿಸ್ ಅ ಗುಡ್ ಒನ್, ತುಂಬಾ ಚೆನ್ನಾಗಿದೆ. ರಿವರ್ ಮ್ಯಾಪ್. ಓಕೆ, ಸೊ ಅದನ್ನ ಕಟ್ ಮಾಡೋಣ ಇವಾಗ. ನ್ಯೂ ರಿವರ್ ಮ್ಯಾಪ್. ಸೊ ಇಂಡಿಯಾ, ಸೇವ್ ಆಸ್ ಇಂಡಿಯಾ 5. ಸೊ ಇದನ್ನ ಸೇವ್ ಮಾಡಿದ್ರೆ ಇಲ್ಲಿ ಹೋದ್ರೆ ಪವರ್ ಪಾಯಿಂಟ್ ಹೋಗಿ ಅದನ್ನೇನೆ ಇನ್ಸರ್ಟ್ ದಿಸ್ ಡಿವೈಸ್. ಸೊ ಇದು ರಿವರ್ ಮ್ಯಾಪ್. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಈ ಕ್ಲಾಸಿಫಿಕೇಶನ್. ಬೇರೆ ನಮ್ ಮ್ಯಾಪ್ ಒಂದೇ ದೃಷ್ಟಿಲಿ ನೋಡಿದ್ರೆ ಒಂದೇ ದೃಷ್ಟಿಲಿ ನೋಡಕ್ಕಾಗಲ್ಲ.
ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ನಮ್ ದೇಶ ಬೇರೆ ಬೇರೆ ತರ ಕಾಣುತ್ತೆ. ಇದನ್ನ ಹೋಗಿ ಬಾರ್ಡರ್ ಕೊಡ್ತೀನಿ ಒಂದ್ ನಿಮಿಷ ಇಲ್ಲಿ ಸುಮ್ನೆ. ಬಟ್ ಹಿಂಗ್ ಮಾಡಕ್ ಹೇಳ್ಕೊಡ್ಬೇಡ್ರಿ ಅವ್ರಿಗೆ. ಅವ್ರು ಸರಿಯಾಗಿ ಕುತ್ಕೊಂಡು ಡ್ರಾ ಮಾಡ್ಬೇಕು ಇದನ್ನೆಲ್ಲ. ಸುಮ್ನೆ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಅಷ್ಟೇ. ಅವ್ರಿಗೆ ಹಿಂಗೆ ಹೇಳ್ಬಿಟ್ರೆ ಮಕ್ಕಿ ಮಾಡ್ಬಿಡ್ತಾರೆ ಅಷ್ಟೇ. ಗೊತ್ತಾಯ್ತಾ? ಇದಕ್ಕೆ ಬಾರ್ಡರ್ ಹಾಕ್ತಾ ಇದೀನಿ, ಎಲ್ಲದಕ್ಕೂ ಬಾರ್ಡರ್ ಹಾಕ್ತಾ. ಸೊ ಇದಕ್ಕೆ ಇವಾಗ ಒಂದು ಆರೋಗಳು ಕೊಟ್ಕೋಬಹುದು. ಇವಾಗ 5 ಸಲ ತೋರಿಸಿದೀನಿ. ಇದಕ್ಕೆ ನಾನು ಇದ್ರಲ್ಲಿ ಆರೋನು ತೋರಿಸ್ತೀನಿ ಒಂದ್ ನಿಮಿಷ. ಇದು ಶೇಪ್ಸ್ ಆರೋಸ್. ಸೊ ಇದಕ್ಕೊಂದು ಆರೋ, ಆಮೇಲೆ ಇನ್ನೊಂದು ಆರೋ, ಇನ್ನೊಂದು ಆರೋ, ಇನ್ನೊಂದು ಆರೋ, ಆಮೇಲೆ ಇದು. ಸೊ ಟೆಕ್ಸ್ಟ್ ಬಾಕ್ಸ್ ಆಡ್ ಮಾಡ್ತಾ ಇದೀನಿ ಇಲ್ಲಿ. ಇದು ಯಾವ ಮ್ಯಾಪ್ ಅಪ್ಪ ಇದು? ಇದು ಜಿಯೋಗ್ರಫಿ ಮ್ಯಾಪ್ ಅಲ್ವಾ? ಜಿಯೋಗ್ರಫಿ ಮ್ಯಾಪ್ ಇದು. ಓಕೆ, ಇದನ್ನ ಕಾಪಿ ಮಾಡ್ತಾ ಇದೀನಿ, ಇಲ್ಲಿ ಪೇಸ್ಟ್ ಮಾಡ್ತಾ ಇದೀನಿ. ಸಾರಿ ಸಾರಿ ಅಪ್ಪ. ಇದು ಯಾವ ಮ್ಯಾಪ್ ಇದು? ಇದು ರಿಲಿಜನ್ ಮ್ಯಾಪ್. ಆಮೇಲೆ ಇದು ಯಾವ ಮ್ಯಾಪ್ ಅಪ್ಪ ಇದು? ಇದು ಲ್ಯಾಂಗ್ವೇಜ್ ಮ್ಯಾಪ್. ಓಕೆ, ಇದು ರಿವರ್ ಮ್ಯಾಪ್. ಸೊ ಬೇರೆ ಬೇರೆ ತರ ದೃಷ್ಟಿಗಳಿಂದ ಇದು ಪೊಲಿಟಿಕಲ್ ಮ್ಯಾಪ್ ಅಲ್ವಾ? ಇದು ಇಲ್ಲ, ಇದು ಬಾರ್ಡರ್ ಮ್ಯಾಪ್, ಸ್ಟೇಟ್ ಮ್ಯಾಪ್. ಓಕೆ, ಸೊ ಎಷ್ಟೋ ನಮ್ ದೇಶನ ಬೇರೆ ಬೇರೆ ದೃಷ್ಟಿಯಿಂದ ನೋಡಿದ್ರೆ ಬೇರೆ ಬೇರೆ ತರ ಡಿವೈಡ್ ಆಗುತ್ತೆ. ರಿವರ್ ಮ್ಯಾಪ್ ನೋಡ್ಬೋದು, ರೋಡ್ ಮ್ಯಾಪ್ ಮಾಡ್ಬೋದು, ಸ್ಟೇಟ್ ಮ್ಯಾಪ್ ಮಾಡ್ಬೋದು, ಲ್ಯಾಂಗ್ವೇಜು, ಮ್ಯೂಸಿಕ್ ನ ನೋಡದೆ ಆಗ್ಲಿಲ್ಲ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ತರ ಸಂಗೀತ, ಟ್ರೈಬಲ್ಸ್ ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಟ್ರೈಬ್ಸ್ ಇದಾರೆ, ಆದಿವಾಸಿಗಳು ಬೇರೆ ಬೇರೆ ತರದವರು ಇದ್ದಾರೆ. ಎಷ್ಟೋ ತರ ಮಾಡ್ಬೋದು. ಸೊ ನಿಮ್ ಮಕ್ಳು ಹೇಳ್ಕೊಡ್ಬೋದು ಯಾವ್ಯಾವ ದೃಷ್ಟಿಯಿಂದ ನಮ್ ದೇಶ ನೋಡ್ತೀರಿ, ಎಲ್ಲಾ ತರ ದೃಷ್ಟಿನೂ ಯೋಚನೆ ಮಾಡ್ರಿ. ಅದನ್ನ ಯೋಚನೆ ಮಾಡಿ ಆ ತರ ಬೇರೆ ಬೇರೆ ತರ ಡ್ರಾ ಮಾಡ್ರಿ. ಸುಮ್ನೆ ಕಾಪಿ ಪೇಸ್ಟ್ ಮಾಡೋದ್ ಬೇಡ, ಡ್ರಾ ಮಾಡ್ಬೇಕು ಅವ್ರು, ಅದ್ವಾಗ ಇನ್ನೂ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಸೊ ಅದು ಫಸ್ಟ್ ಕ್ಲಾಸಿಫಿಕೇಶನ್. ದಟ್ ಇಸ್ ಅ ಮೋಸ್ಟ್ ಇಂಟ್ರೆಸ್ಟಿಂಗ್ ಕೈಂಡ್ ಆಫ್ ಮ್ಯಾಪ್. ಓಕೆ, ಸೊ ನಾನು ಇಲ್ಲಿ ಸೇವ್ ಮಾಡ್ತೀನಿ. ಎಲ್ಲಪ್ಪ, ಆಶ್ರಯ 2023 ಮೈಂಡ್ ಮ್ಯಾಪ್ಸ್. ಸೊ ಮೈಂಡ್ ಮ್ಯಾಪ್ಸ್ ಕ್ಲಾಸಿಫಿಕೇಶನ್. ಗೊತ್ತಾಯ್ತಾ? ಮೈಂಡ್ ಮ್ಯಾಪ್ ಟೈಪ್ಸ್ ಕ್ಲಾಸಿಫಿಕೇಶನ್. ಸೊ ಅದೊಂದು ಎಕ್ಸಾಂಪಲ್ ತೋರಿಸಿದೀನಿ ಇವಾಗ. ಓಕೆ, ಇವಾಗ ಎರಡನೇ ಎಕ್ಸಾಂಪಲ್ ತೋರಿಸ್ತೀನಿ. ನೆಕ್ಸ್ಟ್ ಎಕ್ಸಾಂಪಲ್ ಏನ್ ಹೇಳಿದ್ವಿ? ಇನ್ನೊಂದು ಇಂಟ್ರೆಸ್ಟ್, ಹೈರಾರ್ಕಿ ಮೈಂಡ್ ಮ್ಯಾಪ್ ಮಾತಾಡೋಣ. ಓಕೆ, ಅದು ಹೈರಾರ್ಕಿ ಅಂದ್ರೆ ಏನು? ಒಬ್ರು ಕೆಳಗೆ ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಕೆಳಗೆ ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಕೆಳಗೆ ಇನ್ನೊಬ್ರು ಇದ್ದಾರೆ. ಆ ತರ ಹೈರಾರ್ಕಿ ಅಂತ ಕರೀತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ಕಂಪನಿಲಿ ಇವಾಗ ಯಾವ್ದೋ ಒಂದು ಕಂಪ್ನಿ ಇದೆ ಅಂತ ಇಟ್ಕೊಂಡ, ಭಾರತ್ ಎಲೆಕ್ಟ್ರಾನಿಕ್ಸ್. ಇಲ್ಲ, ಇಂಡಿಯನ್ ಗವರ್ಮೆಂಟ್ ನೋಡೋಣ. ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಇರ್ತಾರೆ ಅಲ್ವಾ, ಮೋದಿ. ಅದ್ರ ಕೆಳಗೆ ಫೈನಾನ್ಸ್ ಮಿನಿಸ್ಟರು, ಆಮೇಲೆ ಈ ಮಿನಿಸ್ಟರು, ಆ ಮಿನಿಸ್ಟರು ಅದೆಲ್ಲ ಇರ್ತಾರೆ ಅಲ್ವಾ. ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಆಮೇಲೆ ಡಿಫೆನ್ಸ್ ಮಿನಿಸ್ಟರ್ ಇರ್ತಾರೆ, ಆತರ. ಅದ್ರ ಕೆಳಗೆ ಇನ್ನೇನೋ ಕೆಲವು ಡಿವಿಷನ್ಸ್ ಇರುತ್ತೆ ಅಲ್ವಾ. ಸೊ ಹಂಗೆ ನಮ್ ದೇಶದ ಗವರ್ಮೆಂಟ್ ಅನ್ನ ಹೈರಾರ್ಕಿ ತರ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದ್ರ ಕೆಳಗೆ ಒಂದ್ರ ಕೆಳಗೆ, ಒಬ್ರು ಇವ್ರು ಕೆಲಸ ಮಾಡ್ತಾರೆ, ಅವರೊಬ್ರು ಕೆಲಸ ಮಾಡ್ತಾರೆ, ಹಂಗೂ ಇರುತ್ತೆ. ಇವಾಗ ಕಂಪ್ನಿಲಿ ನೋಡಿದ್ರೆ ಯಾವ್ದಾರ ಒಂದು ಭಾರತ್ ಎಲೆಕ್ಟ್ರಾನಿಕ್ಸ್ ಯಾವ್ದಾರ ಕಂಪ್ನಿ ನೋಡಿದ್ರೆ ಅದಕ್ಕೊಬ್ರು MD ಇರ್ತಾರೆ. ಓಕೆ, ಅವ್ರ ಕೆಳಗೆ ಕೆಲವ್ರು ಕೆಲಸ ಮಾಡ್ತಾರೆ ಅಲ್ವಾ. ಅವ್ರ ಕೆಳಗೆ ಇನ್ನೂ ಜನ ಕೆಲಸ ಮಾಡ್ತಾರೆ. ಓಕೆ, ಅವ್ರ ಕೆಳಗೆ ಇನ್ನೂ ಕೆಲಸ ಮಾಡ್ತಾರೆ, ಹಂಗೂ ಇರುತ್ತೆ. ಇಲ್ದರೆ ಇವಾಗ ನಿಮ್ಮ ಇದಲ್ಲೇ ನೋಡೋಣ, BO ಇರ್ತಾರೆ. BO ಕೆಳಗೆ ಬ್ಲಾಕ್ ರಿಸೋರ್ಸ್ ಆಫೀಸರ್ಸ್ ಇರ್ತಾರೆ, BRO ಅಂತ ಕರೀತಾರೆ ಅವ್ರನ್ನ. ಅವ್ರ ಕೆಳಗೆ ಕೆಲವು ಸ್ಕೂಲ್ದು HMs ಇರ್ತಾರೆ ಅಲ್ವಾ. HM ಇರ್ತಾರೆ, ಈ ಸ್ಕೂಲ್ ಕಣ್ಣೂರ್ HM, ಬಂಡಳ್ಳಿ HM, ಆ ತರ ಇರ್ತಾರೆ. ಆಮೇಲೆ ಅವ್ರ ಕೆಳಗೆ ಟೀಚರ್ಸ್ ಇರ್ತಾರೆ ಅಲ್ವಾ, ಸೈನ್ಸ್ ಟೀಚರು, ಆರ್ಟ್ ಟೀಚರು, ಆ ತರ. ಸೊ ಹಂಗೆ ಹೈರಾರ್ಕಿ ಮ್ಯಾಪ್ಸ್ ಯಾವಾಗಲೂ ಕ್ರಿಯೇಟ್ ಮಾಡೋದು ಒಬ್ರು ಕೆಳಗೆ ಒಬ್ರು ಕೆಳಗೆ ಒಬ್ರು ಕೆಳಗೆ, ಹಂಗೆ. ಗೊತ್ತಾಯ್ತಾ? ಸೊ ನಮ್ ದೇಶಕ್ಕೂನು
ಒಂಥರ ಹೈರಾರ್ಕಿ ಮ್ಯಾಪ್ ಕ್ರಿಯೇಟ್ ಮಾಡು ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಾ? ಸೊ ನಮ್ ದೇಶದ ಕೆಳಗೆ ಮಾಡ್ಬೋದು, ಇಲ್ಲದ್ರೆ ನಮ್ ದೇಶ ಭೂಲೋಕದಲ್ಲಿ ಯಾವ್ದ್ರ ಕೆಳಗೆ ಇದೆ ಅಂತಂದ್ರೂ ಮಾಡ್ಬೋದು. ಓಕೆ, ಬಟ್ ನಾವು ದೇಶದ ಕೆಳಗೆ ಮಾಡೋಣ. ಓಕೆ, ಅದಿನ್ನೂ ಚೆನ್ನಾಗಿರುತ್ತೆ, ಗೊತ್ತಾಯ್ತಾ? ಸೊ ಇವಾಗ ಹೆಂಗ್ ಮಾಡೋಣ ಇವಾಗ? ಸೊ ನಮ್ ದೇಶನ ಬೈ ಸ್ಟೇಟ್ ಹೆಂಗೆ ತಡಿ ಒಂದ್ ಕೆಲಸ ಮಾಡೋಣ. ಇವಾಗ ನಮ್ ದೇಶ, ಓಕೆ, ಯೋಚನೆ ಮಾಡ್ತಾ ಇದೀನಿ, ಒಂದ್ ಸೆಕೆಂಡು. ನಾನು ಯೋಚನೆ ಮಾಡಿ ವಾಪಸ್ ಶುರು ಮಾಡ್ತೀನಿ. ಇದನ್ನ ಫಸ್ಟ್ ಇದನ್ನ ನಿಲ್ಲಿಸ್ತೀನಿ ಇವಾಗ ಸದ್ಯಕ್ಕೆ, ಗೊತ್ತಾಯ್ತಾ? ಇದು ಕ್ಲಾಸಿಫಿಕೇಶನ್ ಮ್ಯಾಪ್ ವರೆಗೂ ನಿಲ್ಲಿಸ್ತಾ ಇದೀನಿ.